ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಪುಲ್ವಾಮಾದಲ್ಲಿ ಹತರಾದ ನಮ್ಮ ಭಾರತೀಯರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ತಮಗೆ ಪತ್ರಿಕಾಗೋಷ್ಠಿಗೆ ನಮ್ಮ ಕಡೆಯಿಂದ ಸ್ವಾಗತ ಕೋರ್ತಾ ಇದ್ದೇನೆ. ಮೊದಲಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ಗುಲ್ಬರ್ಗಾ ಸೆಂಟರ್ದಿಂದ ನಾವು ಒಂದು 3 ದಿವಸದ ಮಹತ್ವದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ 3 ದಿವಸದ ಕಾರ್ಯಕ್ರಮದಲ್ಲಿ ಒಟ್ಟು 4 ಸಬ್ ಡಿವಿಷನ್ಸ್ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಹೆರಿಟೇಜ್ ವಾಕ್ ಅಂದ್ಕೊಂಡು ಇದೇ ತಿಂಗಳು 27ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಐವನ್ಶದಿಂದ ಸ್ಟಾರ್ಟ್ ಆಗ್ತಾಯಿದೆ. ತಮಗೆಲ್ಲ ಗೊತ್ತಿರ್ಬೋದು, ಮೈಸೂರಿನ ಕಥೆಗಳದ್ದು ಫೇಮಸ್ ಧರ್ಮೇಂದ್ರ ಕುಮಾರ್ ಆರ್ನಳ್ಳಿ ಅವ್ರಿಗೆ ನಾವು ಬರೀ ಮಾತಾಡಿದಾಗ ನಮ್ಮ ಭಾಳ ಪರಿಚಯ ಇದ್ದರು. ನಾನು ಬರ್ತೀನಿ ಸರ್ ಭಾಳ ಖುಷಿಯಿಂದ ಅಂತ ಹೇಳಿ ಅವ್ರು ಬಂದು ಜಾಯ್ನ್ ಆಗ್ತಾಯಿದ್ದಾರೆ. ತಾವೆಲ್ಲರೂ ಅದಕ್ಕೆ ದಯವಿಟ್ಟು ಬಂದು ಒಳ್ಳೆ ರೀತಿ ಪ್ರಚಾರ ಕೊಡಬೇಕು. ಧರ್ಮೇಂದ್ರ ಕುಮಾರ್ ಆರ್ನಳ್ಳಿ ಅವ್ರು ಬರ್ತಾಯಿದ್ದಾರೆ ಸರ್, ಮೈಸೂರಿನ ಕಥೆಗಳವರು. ಸೊ ನಮ್ಮ ಥೀಮ್ ಆಫ್ ದ ಹೆರಿಟೇಜ್ ವಾಕ್ ಅನ್ನೋದಕ್ಕಿಂತ ಹೆರಿಟೇಜ್ ರ್ಯಾಲಿ ಮಾಡ್ತಾಯಿದ್ದೀವಿ. ಯಾಕಂದರೆ ಇಷ್ಟೊಂದು ಬಿಸಿಲಿರೋದ್ರಿಂದ ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಹೆರಿಟೇಜ್ ವಾಕ್ದು ಅಥವಾ ಹೆರಿಟೇಜ್ ರ್ಯಾಲಿದು ಮೇಯ್ನ್ ಥೀಮ್ ಅಂತಂದರೆ ಹಿಸ್ಟ್ರಿ ಈಸ್ ನಾಟ್ ವಾಸ್, ಹಿಸ್ಟ್ರಿ ಈಸ್ ಅಂತ ನಾವು ತೋರಿಸ್ತಾ ಇದ್ದೀವಿ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಅಂದರೆ ನಾವು ಕುಂತಿರೋ ಬಿಲ್ಡಿಂಗ್ ಎದುರುಗಡೆನೇ ನಿಜಾಮದ ಸಮ್ಮರ್ ಪ್ಯಾಲೇಸ್ ಇದೆ. ಭಾಳ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂಥವು ಸಾಕಷ್ಟು ಬಿಲ್ಡಿಂಗ್ಗಳು ನಾವು ನಮ್ಮ ಹೆರಿಟೇಜ್ ರ್ಯಾಲಿಯಲ್ಲಿ ತೋರಿಸ್ತಾ ಇದ್ದೀವಿ. ಸೊ 2ನೇ ಕಾರ್ಯಕ್ರಮ ಬಂದುಬಿಟ್ಟು ದ ಹಿಸ್ಟ್ರಿ ಆಫ್ ದ ಗುಲ್ಬರ್ಗಾ. ನಾವು ಪ್ಲಾಟ್ ಟು ಪೂಜಾ ಅನ್ನೋ ಕಾನ್ಸೆಪ್ಟಲ್ಲಿ ಒಂದು ಬಿಗ್ ಬಿಲ್ಡಿಂಗ್ ಎಕ್ಸಿಬಿಷನ್ದು ಎಕ್ಸ್ಪೋ ಮಾಡ್ತಾಯಿದ್ದೀವಿ. ಆ ಎಕ್ಸ್ಪೋ ಹೆಸರು ಬಂದುಬಿಟ್ಟು ಆರ್ಕಿಟೆಕ್ಟ್ ರತನ್ ಟಾಟಾ ಎಕ್ಸಿಬಿಷನ್ ಸೆಂಟರ್ ಅಂತ ಇಟ್ಟಿದ್ದೀವಿ. ಬೇಸಿಕಲಿ ಅವರು ಆರ್ಕಿಟೆಕ್ಟ್ ಇದ್ದಿದ್ದಕ್ಕೆ ಅವ್ರ ಹೆಸರು ಮೇಲೆ ನಾವು ವಾಲಂಟ್ರಿಯಾಗಿ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ ಆರ್ಕಿಟೆಕ್ಟ್ ಲೇಟ್ ರತನ್ ಟಾಟಾ ಎಕ್ಸ್ಪೋ ಅಂತ ಮಾಡ್ತಾಯಿದ್ದೀವಿ. ಆ ಎಕ್ಸ್ಪೋದ ಮೇಯ್ನ್ ಥೀಮ್ ಅಂತಂದರೆ ಬಹಳ ಜನಕ್ಕೆ ಪ್ಲಾಟ್ ಖರೀದಿ ಯಾವ ರೀತಿ ಮಾಡಬೇಕು, ಯಾವುದು ಲೀಗಲ್ ಪ್ಲಾಟು ಯಾವುದು ಇಲ್ಲೀಗಲ್ ಪ್ಲಾಟೇ ಗೊತ್ತಿರೋದಿಲ್ಲ. ಅಲ್ಲಿ ಲೀಗಲ್ ಪ್ಲಾಟ್ ಪರ್ಚೇಸಿಂದ ಹಿಡ್ಕೊಂಡು ಆಲ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಮಾಡಿ ಲಾಸ್ಟಿಗೆ ಅದರದ್ದು ಹೌಸ್ ವಾರ್ಮಿಂಗ್ ಅಂದರೆ ಮನೆ ಶಾಂತಿ, ಮನೆ ಪೂಜೆ ಆಗೋ ತನಕನೂ ತಾವು ಅಲ್ಲಿ ಬಂದು ನೋಡ್ಬೋದು. ಇನ್ಕ್ಲೂಡಿಂಗ್ ಮನೆಗಳಿಗೆ ಗೋವು ತರೋದು ಅಥವಾ ಹಸು ತರೋದರಿಂದ ಹಿಡ್ಕೊಂಡು ಎಲ್ಲ ಅಡ್ರೆಸ್ಗಳು ತಮಗಲ್ಲಿ ಸಿಗುತ್ತದೆ. ಸೊ ತಾವು ಇದ್ರ ಬಗ್ಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿ ಅದಕ್ಕೆ ಸಕ್ಸಸ್ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ. ಅದೇ ರೀತಿ ಆರ್ಕಿಟೆಕ್ಚರಲ್ಲಿ ಸಾಕಷ್ಟು ತೊಂದರೆಗಳಿದ್ದಾವೆ. ಅದರಲ್ಲಿ ಹೊಸ ಹುಡುಗರು ಯಾಕೆ ಬರಬೇಕು, ಆರ್ಕಿಟೆಕ್ಚರ್ ಪ್ರೊಫೆಷನ್ ಯಾಕೆ ತೊಗೋಬೇಕು ಅನ್ನೋದ್ರ ಬಗ್ಗೆ 4 ಸೆಮಿನಾರ್ ಮಾಡ್ತಾಯಿದ್ದೀವಿ. ವೈ ಟು ಚೂಸ್ ಆರ್ಕಿಟೆಕ್ಚರ್ ಆಸ್ ಕರಿಯರ್ ಅಂದ್ಕೊಂಡು. ಇದಕ್ಕೆ ಲತಾ ಗುಜರ್ ಅಂತ ಒಂದು ಸೀನಿಯರ್ ಮೋಸ್ಟ್ ಆರ್ಕಿಟೆಕ್ಟ್ ರಾಯಚೂರಿಂದ ಬರ್ತಾಯಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಇವತ್ತು ನಾಳೆ ತಾವೆಲ್ಲ ಕೇಳಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಭಾಳಷ್ಟು ಕೇಳ್ತಾ ಇದ್ದೀವಿ. ಬಟ್ ಮುಂದೆ ನಮ್ಮ ನೌಕರಿ ಉಳಿತಾವೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಆರ್ಕಿಟೆಕ್ಚರ್ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ಒಬ್ಬರು ಭಾಳ ಪ್ರಸಿದ್ಧವಾದ ಅನಿಲ್ ಮಿತ್ರ ಅವರು ಅದ್ರ ಬಗ್ಗೆ ಸೆಮಿನಾರ್ ಕೊಡ್ತಾ ಇದ್ದಾರೆ. ನಮ್ಮ ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಮತ್ತು ಓವರಾಲ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗಳಿಗೆ ಮೊನ್ನೆ ತಾವು ನೋಡಿರ್ಬೋದು, ಅರ್ಥಕ್ವೇಕ್ ಆದಮೇಲೆ ಹೌ ಟು ದ ಬಿಲ್ಡಿಂಗ್ ಬಿಹೇವಿಯರ್ ಡ್ಯೂರಿಂಗ್ ಅರ್ಥಕ್ವೇಕ್ ಅನ್ನೋದು ಒಂದು ಬಹಳ ಮಹತ್ವವಾದ ಒಂದು ಸಬ್ಜೆಕ್ಟ್ ಮೇಲೆ ಸೆಮಿನಾರ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಡಾಕ್ಟರ್ ದಫೇದಾರ್ ಅಂದ್ಕೊಂಡು IIT ಮುಂಬೈದವರು ಬರ್ತಾಯಿದ್ದಾರೆ ಅದಕ್ಕೆ. ಆಮೇಲೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಮ್ಯಾನೇಜ್ಮೆಂಟ್ ಆಫ್ ಸಾಲಿಡ್ ವೇಸ್ಟ್ ಆಫ್ ದ ಸಿಟಿ ಬಗ್ಗೆ ಭಾಳ ವಂಡರ್ಫುಲ್ ಒಬ್ಬರು ಲೇಡಿ ಬರ್ತಾಯಿದ್ದಾರೆ. ಲೇಡಿ ಡಾಕ್ಟರ್ ಇದ್ದಾರೆ ಅವರು ಮುಂಬೈದಿಂದ ಬರ್ತಾಯಿದ್ದಾರೆ. ಅವರು ಬೇಸಿಕಲಿ ಶಿ ಈಸ್ ಆಪ್ಥಮಾಲಜಿ ಡಾಕ್ಟರ್. ಬಟ್ ಅವರು ಒಂದು ನಿಸರ್ಗ ಅಂತ ಒಂದು ಭಾಳ ದೊಡ್ಡ ಪ್ರಮಾಣದ NGO ನಡೆಸ್ತಾ ಇದ್ದಾರೆ. ಅವರು ಹೇಳಬೇಕಂದ್ರೆ ದೇ ಆರ್ ಫ್ರಮ್ ಮಹಗಾಂವ್. ಸೊ ಮಹಗಾಂವ್ದು ನಮ್ಮ ಈ ಒಂದು ಆರ್ಚ್ ವಿಸ್ತಾರದಲ್ಲಿ ಭಾಳಷ್ಟು ದೊಡ್ಡ ಕೊಡುಗೆ ಇದೆ. ನೆಕ್ಸ್ಟ್ ಒಂದು ಹೇಳ್ತಾ ಇದ್ದೀನಿ, ವಿಷನ್ 2035. ವಿಷನ್ 2035 ಅಂತಂದ್ಬಿಟ್ರೆ ನೆಕ್ಸ್ಟ್ 10 ವರ್ಷದಲ್ಲಿ ಗುಲ್ಬರ್ಗ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು ಅನ್ನೋದನ್ನು ಒಂದು ಟೀಮ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ನಳಿನಿ ಮಾಗಾಂಕರ್ ಅವರು ಹೆಡ್ ಇದ್ದಾರೆ. ಸೊ ಅದರಲ್ಲಿ ನಾವು ನೆಕ್ಸ್ಟ್ 10 ಇಯರ್ಸಲ್ಲಿ ಯಾವ ರೀತಿ ಗುಲ್ಬರ್ಗ ಬೆಳಿಬೇಕು ಅನ್ನೋದನ್ನ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಗುಲ್ಬರ್ಗ ವಿ ಆರ್ ಕಂಡಕ್ಟಿಂಗ್ ಕಾನ್ಕ್ಲೇವ್ ಮಾಡ್ತಾಯಿದ್ವಿ. ಕಾನ್ಕ್ಲೇವಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇನ್ಕ್ಲೂಡಿಂಗ್ ಫಸ್ಟ್ ಡೇ ಡಾಕ್ಟರ್ ಅಜಯ್ ಸಿಂಗ್ ಅವರು ಬರ್ತಾಯಿದ್ದಾರೆ. 2ನೇ ದಿವಸ ಕಾರ್ಪೊರೇಷನ್ ಕಮಿಷನರ್ಗೆ ಕಾನ್ಕ್ಲೇವಲ್ಲಿ ಕೂಡಿಸ್ತಾ ಇದ್ವಿ. 3ನೇ ದಿವಸ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಭಾಳ ಇಂಟ್ರೆಸ್ಟ್ ಇರೋರು ಪ್ರಿಯಾಂಕ್ ಖರ್ಗೆ ಅವರು ಬರ್ತಾಯಿದ್ದಾರೆ. ದಟ್ ಈಸ್ ಆನ್ ಸಂಡೇ. 3 ಕಾರ್ಯಕ್ರಮ ಬರೋಕ್ಕೆ ಒಪ್ಕೊಂಡಿದ್ದಾರೆ. ಆಮೇಲೆ ತಾವು ಆ ಕಾರ್ಯಕ್ರಮಕ್ಕೆ ಬಂದು ಅದರಲ್ಲಿ ಲೈವ್ ಕ್ವಶನ್ಸು ನಾವು ಅಲೋ ಮಾಡ್ತಾಯಿದ್ದೀವಿ. ಅಲ್ಲಿ ಮೇಯ್ನ್ ಅಂತಂದರೆ ಅಗೇನೆಸ್ಟ್ ಪಾಸ್ನ ಒಳಗಡೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಇಲ್ಲಿ ನಮ್ಮ ಪತ್ರಿಕಾ ಭವನಕ್ಕೆ ಎಷ್ಟು ಪಾಸ್ಗಳು ಬೇಕು ನಾವು ಇಮಿಡಿಯೇಟ್ಲಿ ತಲುಪಿಸ್ತೀವಿ ಅದನ್ನು ನಾವು ನಂಬರ್ ತೊಗೊಂಡ್ಬಿಟ್ಟು. ಸೊ ಇದು ಆದಮೇಲೆ ನಾವು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೋಸ್ಕರ ಸುಮಾರು ಒಂದು 11 ಕಮಿಟಿ ಮಾಡಿದ್ದೀವಿ. ಅದರಲ್ಲೆಲ್ಲ ನಮ್ಮ ಕಮಿಟಿಗಳ ಚೇರ್ಮನ್ಸ್ ಎಲ್ಲ ಇದ್ದಾರೆ. ಈಗ ನಮ್ಮ ರವಿ ತೆಗ್ನೂರ್ ಅವರು ಫೈನಾನ್ಸ್ ನೋಡ್ತಾ ಇದ್ದಾರೆ. ನಮ್ಮ ಪ್ರೆಸಿಡೆಂಟ್ ಮೆಹ್ತಾ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಅದಕ್ಕೆ. ನಮ್ಮ ಖಂಡೇರಾವ್ ಅವರು ಬಂದುಬಿಟ್ಟು ಸ್ಟೇಜ್ ಕಮಿಟಿ ನೋಡ್ತಾ ಇದ್ದಾರೆ. ಹಾಗೆ ನಳಿನಿ ಮಾಗಾಂಕರ್ ಅವರು ವಿಷನ್ 2035 ಗ್ರೂಪ್ನ ಲೀಡ್ ಮಾಡ್ತಾ ಇದ್ದಾರೆ. ನಮ್ಮ ಹಿಂದ್ಗಡೆ ಕುಂತ ನಮ್ಮ ಭಾಳ ಯಂಗ್ ಆರ್ಕಿಟೆಕ್ಟ್ಸ್ನು ಭಾಳ ಉತ್ಸಾಹದಿಂದ ಲಾಸ್ಟ್ 1.5 ಮಂತಿಂದ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ತಾವೆಲ್ಲ ಇದಕ್ಕೆ ದಯವಿಟ್ಟು ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಕೊಟ್ಟು ಪ್ರಚಾರ ಮಾಡಿ ಯಾವುದೇ ರೀತಿ ಇಲ್ಲಿಗಲ್ ಪ್ಲಾಟ್ಸ್ ಜನ ಪರ್ಚೇಸ್ ಆಗಲಾರ್ದಂಗೆ ತಮ್ಮದೂ ಸಹಕಾರ ಮಾಡಬೇಕು ಅಂದ್ಕೊಂಡು ಈ ಪತ್ರಿಕಾಗೋಷ್ಠಿ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತಾವೇನಾದರೂ ಕೇಳೋದಿದ್ರೆ ಕೇಳ್ಬೋದು. ಧನ್ಯವಾದಗಳು ಸರ್. 2, 3, 4 ಬಂಜಾರಾ ಭವನ್ ಸರ್, ಮೇ 2, 3, 4.
ಏಪ್ರಿಲ್ 27ಕ್ಕೆ ಹೆರಿಟೇಜ್ ವಾಕ್ ಇದೆ ಸರ್. ಬೆಳಿಗ್ಗೆ 7 ಗಂಟೆಗೆ ಐವನ್ ಶಾಯಿಂದ ಸ್ಟಾರ್ಟ್ ಮಾಡಿ ಒಟ್ಟು 8 ಸ್ಥಳಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ ತಮಗೆ. ಲಾಸ್ಟಿಗೆ ಬಂದುಬಿಟ್ಟು ಬಂಜಾರ ಭವನದಲ್ಲೇ ಬ್ರೇಕ್ಫಾಸ್ಟ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬರಬೇಕು ಸರ್ ಇಲ್ಲಿಗೆ. ರೆಡಿ ಆಗಿದೆ ಸರ್, ತಮಗೆಲ್ಲ ಕೊಡ್ತೀವಿ ಸರ್. ಏನಿದೆ ಸರ್? ಸರ್ ಸೆಕೆಂಡು ಫಸ್ಟ್ ಬೆಳಿಗ್ಗೆ ಬಂದುಬಿಟ್ಟು 9:30ಗೆ ಡಾಕ್ಟರ್ ಅಜಯ್ ಸಿಂಗ್ ಅವರು ರತನ್ ಟಾಟಾ ಎಕ್ಸಿಬಿಷನ್ ಓಪನಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಅದರಲ್ಲೇ ನೆಕ್ಸ್ಟು ಪ್ಲಾಟ್ ಟು ಪೂಜಾನ ನಮ್ಮ MLA ಅವರು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಹೆರಿಟೇಜ್ ಗ್ಯಾಲರಿ ಬಂದುಬಿಟ್ಟು ನಮ್ಮ BR ಮೋಹನ್ ಅಂದ್ಕೊಂಡು ಸ್ಟೇಟ್ ಪ್ರೆಸಿಡೆಂಟ್ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಆಮೇಲೆ ಟ್ರಿಬ್ಯೂಟ್ ಅಥವಾ ಗೌರವ ರೀತಿಯಲ್ಲಿ ಅವ್ರ ಹೆಸರ ಮೇಲೆ ನಾವು ಸುನೀತಾ ವಿಲಿಯಮ್ಸ್ ವೇದಿಕೆ ಅಂತ ಹೆಸರಿಟ್ಟಿದ್ದೀವಿ. ಆ ಹೆಸರಿಡೋದಕ್ಕೂ ಕಾರಣ ಅಂತಂದರೆ ಶಿ ಈಸ್ ದ ಲೇಡಿ ಫಾರ್ ದ ಟಾಲರೆನ್ಸ್, ಪೇಷನ್ಸ್ ಆ್ಯಂಡ್ ಡಿಟರ್ಮಿನೇಷನ್. ಸೊ ಅದನ್ನು ನಾವು ಒಂದು 3 ನಿಮಿಷದ ಚಿತ್ರ ಮಾಡ್ತಾಯಿದ್ವಿ ಅವ್ರ ಬಗ್ಗೆ, ಟಾಟಾ ಅವ್ರ ಬಗ್ಗೆ ಚಿತ್ರ ಮಾಡ್ತಾಯಿದ್ವಿ. ಅದೇ ಹೆಸರು ಯಾಕೆ ನಮ್ಮ ವೇದಿಕೆಗೆ ಇಟ್ಟಿದ್ದೀವಿ ಅನ್ನೋದು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಾವು 78 ವರ್ಷ ಸ್ವಾತಂತ್ರ್ಯ ಬಂದರೂ ನಾವು 10 ವರ್ಷ ಕೆಳಗಡೆ ಹಿಂದುಳಿದವರನ್ನು ಹಣೆಪಟ್ಟಿ ಕಟ್ಕೊಂಡು 370 ಜೆ ತೊಗೊಂಡಿದ್ದೀವಿ. ನಮ್ಮ ಸಂಕಲ್ಪ ಮುಂದಿನ 10 ವರ್ಷದಲ್ಲಿ ಆ ಹಣೆಪಟ್ಟಿ ತೆಗಿಬೇಕು ಅನ್ನೋದು ಸಹ ಒಂದು ಸಂಕಲ್ಪ ಇದೆ. ಎಷ್ಟು ವರ್ಷ ನಾವು ಹಿಂದುಳಿಬೇಕು, ಆ ಡಿಟರ್ಮಿನೇಷನು ನಮಗೆ ಯಾರು ಎಲಾನ್ ಮಸ್ಕ್ ಆಗಿ ಬರ್ತಾರೋ ಗೊತ್ತಿಲ್ಲ. ಅದನ್ನು ನಾವು ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ತಾವು ನೋಡಿರಿ, ಫಸ್ಟ್ ಟೈಮ್ ನಮ್ಮ ಕಾನ್ಕ್ಲೇವಲ್ಲಿ ನಮ್ಮ ಪ್ರತಿನಿಧಿಗಳ ತಲೆಯಲ್ಲಿ ಯಾವುದೇ ರೀತಿ ವಿಚಾರ ಇದ್ದಾವೆ, ನಾವು ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀವಿ. ಇದು ಕಲಬುರಗಿ ಎಲ್ಲ ನಾಗರಿಕರ ಪರವಾಗಿ ಮಾಡ್ತಾ ಇರೋ ಕಾರ್ಯಕ್ರಮ, ಕೇವಲ ಆರ್ಕಿಟೆಕ್ಟ್ಗಳಿಗೋಸ್ಕರ ಮಾತ್ರ ಅಲ್ಲ. ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿ ಈ ಕಾನ್ಕ್ಲೇವ್ನ ಸಕ್ಸಸ್ ಮಾಡಬೇಕು. ನಮಗೇನು ಹೆದರಿಕೆ ಅಂದರೆ ನಮ್ಮ ಕೆಪಾಸಿಟಿ ಆಫ್ ದ ಸಿಟ್ಟಿಂಗ್ ಈಸ್ ಓನ್ಲಿ 200 ಇದೆ. ಆಲ್ರೆಡಿ ನಮ್ಮ ಹತ್ರ 500 ಮೆಂಬರ್ಸ್ ರಿಜಿಸ್ಟ್ರಿ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಬೇರೆ ರೀತಿ ವ್ಯವಸ್ಥೆ ಮಾಡ್ತಿದ್ವಿ. ಆಮೇಲೆ ಫೇಸ್ಬುಕ್ ಲೈವ್ನೂ ಮಾಡ್ತಾಯಿದ್ವಿ. ಅದನ್ನು ಏನೆಲ್ಲ ಸಾಧ್ಯ ಇದೆ ಜನರಿಗೆ ಬಂದವ್ರಿಗೆ ಅನಾನುಕೂಲ ಆಗಲಾರ್ದಂಗೆ ಏನೆಲ್ಲ ಸಾಧ್ಯ ಇದೆ ಮಾಡ್ತಾಯಿದ್ವಿ ಸರ್. ಸರ್ ರಿಜಿಸ್ಟ್ರೇಷನ್ಗೆ ಆನ್ಲೈನ್ ಆಲ್ರೆಡಿ ರೆಡಿ ಇದೆ ಸರ್. ನಿಮ್ಗೆ ಈಗ ಲಿಂಕ್ ಕೊಡ್ತೀವಿ ಸರ್. ಎಲ್ಲನೂ ಆನ್ಲೈನ್ ಇದೆ ಸರ್, ಎಲ್ಲ ಆನ್ಲೈನ್ ಇದೆ. ಹಾಂ ಸರ್, ಫಸ್ಟ್ ಡೇ ನಮ್ಮದು ಬಿಲ್ಡಿಂಗ್ ಎಕ್ಸಿಬಿಷನ್ ಎಕ್ಸ್ಪೋ ಆದಮೇಲೆ ಹೆರಿಟೇಜ್ ಗ್ಯಾಲರಿನೂ ನಮ್ಮದು ಇನಾಗ್ರೇಷನ್ ಆಗುತ್ತೆ. ಅವತ್ತು ಫಸ್ಟ್ ಸುನೀತಾ ವಿಲಿಯಮ್ಸ್ ವೇದಿಕೆನ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಅದನ್ನು ಇನಾಗ್ರೇಷನ್ ಮಾಡ್ತಾರೆ. ಆಮೇಲೆ ನ್ಯಾಷನಲ್ ಚೇರ್ಮನ್ನು ವಿಲಾಸ್ ಔಚತ್ ಅಂತ ಬರ್ತಾ ಇದ್ದಾರೆ. ಅವರು ಬಾಂಬೆದಿಂದ ಬರ್ತಾ ಇದ್ದಾರೆ ಅವರು. ಅದು ನಮ್ಮದು ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಇಶ್ಯೂ ಆಗಿದೆ. ಅಂದರೆ ಅವರು ಭಾಳ ಇಂಟ್ರೆಸ್ಟ್ ತೊಗೊಂಡು ಬರ್ತಾ ಇದ್ದಾರೆ ಇಲ್ಲಿ ನಮ್ಮ ಫಂಕ್ಷನ್ಗೋಸ್ಕರ. 2ನೇ ದಿವಸ ಬಂದುಬಿಟ್ಟು ಕಾರ್ಪೊರೇಷನ್ ಕಮಿಷನರ್ ಅವರು ಕಾನ್ಕ್ಲೇವಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲರ ಪರವಾಗಿ ಸಾಕಷ್ಟು ಪ್ರಾಬ್ಲಮ್ಸು, ಕ್ವಶನ್ಸು ಎಲ್ಲನೂ ಅವರಿಗೆ ಪ್ರೆಸೆಂಟ್ ಮಾಡಿ ಇಟ್ಟಿದ್ದೀವಿ. 2ನೇ ದಿವಸ ಅವ್ರು ಅಟೆಂಡ್ ಮಾಡ್ತಾ ಇದ್ದಾರೆ ಅದನ್ನು. 2ನೇ ದಿವಸ ಸಾಕಷ್ಟು ಸೆಮಿನಾರ್ಸ್ ಇದ್ದಾವೆ, ಇನ್ಕ್ಲೂಡಿಂಗ್ ಸೋಲಾರ್ ಬಗ್ಗೆ, ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಭಾಳಷ್ಟು ಯೂಸ್ಫುಲ್ ಆಗೋಂಥ ಸೆಮಿನಾರ್ಸ್ ಕಂಡಕ್ಟ್ ಮಾಡ್ತಾಯಿದ್ವಿ. 3ನೇ ದಿವಸ ಬಂದುಬಿಟ್ಟು ಪ್ರಿಯಾಂಕ್ ಖರ್ಗೆ ಅವ್ರು ಬರ್ತಾ ಇದ್ದಾರೆ. ಅವ್ರು ಭಾಳಷ್ಟು ಇಷ್ಟಪಟ್ಟು ಇಂಥ ಕಾನ್ಕ್ಲೇವ್ ಗುಲ್ಬರ್ಗದಲ್ಲಿ ಆಗ್ತಾ ಇರೋದು ಭಾಳ ಸಂತೋಷದ ವಿಷಯ. ನಾನು ಬಂದೇ ಬರ್ತೀನಿ ಅಂತೇಳಿ 9:30 ಟೈಮ್ ಕೊಟ್ಟಿದ್ದಾರೆ. ನಾವು ಮಿನಿಮಮ್ 2 ಅವರ್ಸ್ ನಮ್ಮ ಜೊತೆಗೆ ಸ್ಪೆಂಡ್ ಮಾಡಬೇಕಂತ ಕೇಳಿದ್ದೀವಿ. 2ನೇ ದಿವಸ 3ನೇ ದಿವಸ ಅವ್ರು ಬರ್ತಾ ಇದ್ದಾರೆ. ನಾವು ಗೆಸ್ಟ್ ಆಫ್ ಆನರ್ ಅಂದ್ಕೊಂಡ್ಬಿಟ್ಟು ನಾರ್ತ್ MLA ಅವ್ರು ಬರ್ತಾ ಇದ್ದಾರೆ. ಆಮೇಲೆ GDA ಚೇರ್ಮನ್ ಬರ್ತಾ ಇದ್ದಾರೆ, ಮೇಯರ್ ಅವ್ರು ಬರ್ತಾ ಇದ್ದಾರೆ. ಸ್ಪೆಷಲ್ ಇನ್ವೈಟೀಸ್ ಅಂದ್ಕೊಂಡು ರೀಜ್ನಲ್ ಕಮಿಷನರ್, ಡೆಪ್ಟಿ ಕಮಿಷನರ್ ಮತ್ತು ಪೊಲೀಸ್ ಕಮಿಷನರ್ ಆಫ್ ಗುಲ್ಬರ್ಗ ಇಷ್ಟು ಜನಕ್ಕೆ ಇನ್ವೈಟ್ ಮಾಡಿದ್ದೀವಿ. ಅದನ್ನು ತಮಗೆಲ್ಲರಿಗೂ ಇನ್ವಿಟೇಷನ್ ಇವತ್ತು ಸಾಯಂಕಾಲದೊಳಗೆ ತಲುಪಿಸ್ತೀವಿ ಸರ್. ಅದನ್ನು ಎಕ್ಸಿಬಿಷನ್ ಮಾಡೋರಿಗೆ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ, ಟೋಟಲಿ ಫ್ರೀ ಇದೆ. ಇದು ಆಲ್ರೆಡಿ ನಮ್ಮ ಹತ್ರ ಸುಮಾರು 160 ಶಾಪ್ಸ್ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ನಾವು ಇವತ್ತು ಬೇಕಾದ್ರೆ ಬಂಜಾರ ಭವನದಲ್ಲಿ ನಮ್ಮ ವರ್ಕ್ ಸ್ಟಾರ್ಟ್ ಆಗಿದೆ. ತಾವು ಅದನ್ನು ನೋಡಿಕೊಂಡು ಅದನ್ನು ಫೋಟೋಸ್ ನಮಗೆ ಶೇರ್ ಮಾಡ್ತೀವಿ. ಫಸ್ಟ್ ಟೈಮ್ ನಾವು 30,000 ಸ್ಕ್ವೇರ್ ಫೀಟಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. 160 ಶಾಪ್ಸ್ ಬರ್ತಾಯಿದೆ ಸರ್. ಆಮೇಲೆ ನಮ್ಮ ಈ ಕನ್ಸ್ಟ್ರಕ್ಷನ್ ಈವೆಂಟ್ಸಲ್ಲಿ ಸಾಕಷ್ಟು ಬರೋದ್ರಿಂದ, ಸ್ಟಾರ್ಟಿಂಗ್ ಫ್ರಮ್ ಪಾಯ ಹೊಡೆದ್ರಿಂದ ಹಿಡ್ಕೊಂಡು ಬಿಲ್ಡಿಂಗ್ ಕಂಪ್ಲೀಷನ್ ತನಕ ಇರೋದ್ರಿಂದ ಭಾಳಷ್ಟು ಜನ ಸ್ಪಾನ್ಸರ್ಸ್ ಬಂದಿದ್ದಾರೆ. ನಮಗೆ ರಾಜೌರಿ ಸ್ಟೀಲ್ದವ್ರು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅವ್ರು ನಮ್ಮದು ಇವೆಂಟ್ದು ಮೇನ್ ಸ್ಪಾನ್ಸರ್ ರಾಜೌರಿ ಸಿಮೆಂಟ್ದವ್ರು, ಸ್ಟೀಲ್ದವ್ರು ಇದ್ದಾರೆ. ಮತ್ತು ಅವ್ರು 550D ಅಂದ್ಕೊಂಡು ಒಂದು ಹೊಸ ಉತ್ಪನ್ನ ಅವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೊಸ ಪ್ರಾಡಕ್ಟ್, ನ್ಯೂ ಪ್ರಾಡಕ್ಟ್. ಸರ್ ಏನಾದರೂ ಕೇಳೋದಿದ್ದರೆ, ಡೌಟ್ಸ್ ಇದ್ದರೆ ಕೇಳ್ಬೋದು ಸರ್. ರೆಡ್ಡಿ ಸರ್. ಸರ್ ಮತ್ತೊಮ್ಮೆ ನಮ್ಮ ಎಲ್ಲರ ಕಡೆಯಿಂದ ವಿನಂತಿ ಅಂದರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇದು ಪ್ರಚಾರ ಕೊಟ್ಟು ಸಕ್ಸಸ್ಫುಲ್ ಮಾಡೋದು ತಮ್ಮ ಕೈಯಲ್ಲಿದೆ ಸರ್. ಸರ್ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವಜೀರ್ ಕುಮಾರ್ ಮೆಹ್ತಾ ಅವರು ಇದ್ದಾರೆ, ಎಕ್ಸ್ ಪ್ರೆಸಿಡೆಂಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್. ಮತ್ತು ಈ ಕಡೆ ರವೀಂದ್ರ ತೆಗ್ನೂರು ಇದ್ದಾರೆ, ನಮ್ಮ ಖಜಾಂಚಿ ಅವರು. ನಮ್ಮ ಚೇರ್ಮನ್ ವೈಭವ್ ಕುಮಾರ್ ನವಣಿ, ಬಸವರಾಜ್ ಖಂಡೇರ್ ಅವರು ಸ್ಟೇಜ್ ಕಮಿಟಿ ಹೆಡ್ಡು ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಕರ್ನಾಟಕ ಚಾಪ್ಟರ್. ಅವ್ರ ಪಕ್ಕದಲ್ಲಿ ನಳಿನಿ ಬಾಗಾಂಕರ್ ಇದ್ದಾರೆ, ವಿಷನ್ 2035 ಅವ್ರು ಲೀಡ್ ಮಾಡ್ತಾಯಿದ್ದಾರೆ ಸರ್. ಮತ್ತು